ಈಗ ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಆಮೇಲೆ ಫೋರೆಕ್ಸ್ ನೆಕ್ಸ್ಟ್ ಟ್ರೇಡಿಂಗ್ ಡೇ ಅಂದ್ರೆ ಫ್ರೈಡೆ ನಾಳೆಗೆ ರಜೆ ಇರುತ್ತೆ. 25th ಡಿಸೆಂಬರ್ ಕ್ರಿಸ್ಮಸ್ ಗೆ ರಜೆ ಇರುತ್ತೆ. ಸೊ ನೆಕ್ಸ್ಟ್ ಟ್ರೇಡಿಂಗ್ ಡೇ ಆನ್ ಫ್ರೈಡೆಗೆ ಇಂಡೆಕ್ಸ್ ಎಲ್ಲ ಯಾವ ತರ ಪರ್ಫಾರ್ಮ್ ಮಾಡ್ಬೋದು ಅಂತ ನೋಡೋಣ. ಸೊ ಇದು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಿಫ್ಟಿ 50. ಸೊ ನಾವು ನಿನ್ನೆ ಡಿಸ್ಕಷನ್ ಮಾಡಿರೋ ಪ್ರಕಾರನೇ ಇದು ಇವತ್ತು ವೇವ್ 4 ಡೌನ್ ಬಂದಿದೆ. ಓಕೆ, ಸೊ ನನಗೆ ಇನ್ನು ಎಲ್ಲಿವರೆಗೂ ಡೌನ್ ಬರಬಹುದು ಅಂತಂದ್ರೆ 1 2 3 4 ಏನ್ ತುಂಬಾ ಏನ್ ಬರಲ್ಲ, ಮಚ್ ಫಾರಿನ್ ಎಕ್ಸ್ಪೆಕ್ಟ್ ಮಾಡ್ಬೇಡಿ. 0.44 ಇನ್ನೊಂದು ಸ್ವಲ್ಪ 0.49 ವರೆಗೂ ಅಂತಂದ್ರೆ ಇಲ್ಲಿವರೆಗೂ. ಸೊ 26,100 ಇನ್ನೊಂದು 40-50 ಪಾಯಿಂಟ್ಸ್ ಡೌನ್ ಬರ್ಬೋದು ನೆಕ್ಸ್ಟ್ ಟ್ರೇಡಿಂಗ್ ಡೇಗೆ, ಆರ್ ಕೆಳಗಡೆಯಿಂದ ಓಪನ್ ಆಗ್ಬೋದು ನೆಕ್ಸ್ಟ್ ಟ್ರೇಡಿಂಗ್ ಡೇಗೆ. ಸೊ ಅಲ್ಲಿ ಬಂದ ತಕ್ಷಣ ಮತ್ತೆ ಇಲ್ಲಿಂದ 125% ಹೋಗುತ್ತೆ. ಸೊ ಇದು 26,300 ನಾವೇನ್ ಲಾಸ್ಟ್ ವಿಡಿಯೋಸ್ ಅಲ್ಲಿ ಏನ್ ಮಾಡಿದೀವಲ್ವಾ ಅದೇ ತರ ನಿಫ್ಟಿ ಮೂವ್ ಆಗುತ್ತೆ. ಏನ್ ಮಚ್ ಡಿಫ್ರೆನ್ಸ್ ಏನಿಲ್ಲ ಲಾಸ್ಟ್ ವಿಡಿಯೋಸ್ಗೆ ಮತ್ತೆ ಇವತ್ತಿನ ವಿಡಿಯೋಸ್ಗೆ. ಬಟ್ ನಾವು ಒಂದು ಡಿಸೈಡ್ ಮಾಡಿದ್ದೀವಿ ಅಂತಂದ್ರೆ ವೇವ್ 3 ಸ್ವಲ್ಪ ಡೌನ್ ಹೋಗ್ಬೋದು ಅಂತ ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ಗೆಸ್ ಮಾಡಿದೀವಿ. ಅದೇ ತರ ಇದು ಕೆಳಗಡೆ ಬಂದಿದೆ. ಸೊ ಈಗ ಮತ್ತೊಂದು ಪಾಯಿಂಟ್ ತುಂಬಾ ನಾವು ಅಪಾರ್ಟ್ ಫ್ರಮ್ ರಿಲೇಟಿವ್ ಬಿಟ್ಟು ಬೇರೆ ಏನ್ ಥಿಂಕ್ ಮಾಡಬೇಕು ಅಂತಂದ್ರೆ ಫೆಬ್ರವರಿ ಮಂತ್ ಅಲ್ಲಿ ಬಜೆಟ್ ಮಂತ್. ಓಕೆ, ಸೊ 26th ಒಂದು ಟ್ರೇಡಿಂಗ್ ಡೇ ಫ್ರೈಡೆ, 26, 27, 28 ಮತ್ತೆ ರಜಾ, ಫ್ರೈಡೆ ಸ್ಯಾಟರ್ಡೆ ಸಂಡೇ, ಮಂಡೇ ಮತ್ತೊಂದು ದಿವಸ ಟೈಮ್ ಸಿಗುತ್ತೆ. ಸೊ ನೆಕ್ಸ್ಟ್ ಬಜೆಟ್. ಸೊ ಈ ಇನ್ನು 2 ಟ್ರೇಡಿಂಗ್ ಡೇ ಇದೆ ನಮಗೆ ಬಿಫೋರ್ ಬಜೆಟ್. ಸೊ ಈ ಇದರಲ್ಲಿ ಏನ್ ಮಚ್ ಡಿಫ್ರೆನ್ಸ್ ಆಗಲ್ಲ, ಒಂದು ರೇಂಜ್ ಬೌಂಡೇ ಮೂವ್ಮೆಂಟ್ ಆಗ್ಬಹುದು ಅಂತ ನನಗನ್ಸುತ್ತೆ. ಸೊ ಈ ರೇಂಜ್ ಬೌಂಡ್ ಆಗ್ಲಿಕ್ಕೆ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ವೇವ್ 3 ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಒಂದು 300, ಸೊ 150 ಪಾಯಿಂಟ್ಸ್. ಸೊ 150 ಪಾಯಿಂಟ್ ರೇಂಜ್ ಅಲ್ಲಿ ಮಾರ್ಕೆಟ್ ಬಜೆಟ್ ವರೆಗೂ ಇರುತ್ತೆ ಅಂತ ನಂದು ಒಂದು ಗೆಸ್. ಓಕೆ, ಸೊ ಬಿಫೋರ್ ಬಜೆಟ್ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸೆಗ್ಮೆಂಟ್ ವೈಸು ಅಂದ್ರೆ ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ಸ್ ಅಲ್ಲಿ ಸ್ವಲ್ಪ ಬೂಸ್ಟ್ ಆಗ್ಬಹುದು. ಬಟ್ ಅದರ ಹೊರತಾಗಿ ಬಜೆಟ್ ಆಗೋವರೆಗೂ ಒಂದು ರೇಂಜ್ ಅಲ್ಲೇ ಇರುತ್ತೆ. ಓಕೆ, ಸೊ ಇದಂತೂ ನಿಮ್ಗೆ ನಿಫ್ಟಿ 50 ಅಲ್ಲಿ ಲಾಸ್ಟ್ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ, ಹೋಲ್ಸ್ ಗುಡ್. ಓಕೆ, ಸೊ ಏನ್ ಮಚ್ ಡಿಫರೆನ್ಸ್ ಏನಿಲ್ಲ. ಸೊ ಈಗ ನಾವು ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಹೋಗುವ. ಸೊ ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ಬನ್ನಿ. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಸೊ ನೋಡಿ, ನಾನ್ ನಿಮ್ಗೆ ಏನ್ ಹೇಳಿದ್ದೆ ಅಂದ್ರೆ ಈ ಗ್ಯಾಪ್ ಫಿಲ್ ಅಪ್ ಆಗಬಾರ್ದು ಅಂತ ಹೇಳಿದೆ ಒಂದು ವೇಳೆ ವೇವ್ 3 ಆಗಿದ್ರೆ. ಬಟ್ ಇಲ್ಲಿ ಗ್ಯಾಪ್ ಫಿಲ್ ಅಪ್ ಆಯಿತು. ಸೊ ಹಾಗಿದ್ರೆ ಇದನ್ನ ವೇವ್ 3 ಅಂತ ನಾವು ಕನ್ಸಿಡರ್ ಮಾಡಕ್ಕಾಗತ್ತಾ? ಮಾಡ್ಬೋದು, ಪಾಸಿಬಿಲಿಟಿ ಇದೆ, ಬಟ್ ರೇರ್, ತುಂಬಾ ಕಡಿಮೆ ಪಾಸಿಬಿಲಿಟಿ. ನಾವು ಈಗ ಏನ್ ಡಿಸ್ಕಷನ್ ಮಾಡಿದೀವಲ್ಲ ಮೊದಲೇ, ಅದು ಒಂದು ಆಪ್ಷನ್ ನ ಇಟ್ಕೋದೆ ಮನಸ್ಸಲ್ಲಿ. ಅದ್ರ ಬದಲಾಗಿ ಮತ್ತೊಂದು ಪಾಸಿಬಿಲಿಟಿ ಆಗತ್ತೆ. ಅದು ಯಾವ ಪಾಸಿಬಿಲಿಟಿ ಅಂತಂದ್ರೆ ಈಗ ಅದ್ರ ಬಗ್ಗೆ ಸ್ಟಡಿ ಮಾಡುವ. ಓಕೆ, ಸೊ ಈಗ ಇದು ಒಂದು ಪಾಸಿಬಿಲಿಟಿ ಇರಲಿ, ನಾನೀಗ ಇದನ್ನ ಡಿಲೀಟ್ ಮಾಡ್ತೇನೆ. ಓಕೆ, ಆಮೇಲೆ ಮತ್ತೊಂದು ಏನಂತಂದ್ರೆ ಈ ಟ್ರೆಂಡ್ ಲೈನ್ ಒಳಗಡೆ ಬಂದು ಮತ್ತೆ ಕ್ಲೋಸ್ ಆಗಿದೆ ಮಾರ್ಕೆಟ್ ಇವತ್ತು. ಓಕೆ, ಸೊ ಅದಕ್ಕಾಗಿ ನಾನೀಗ ವೇವ್ 4 ಇನ್ನು ಕಂಟಿನ್ಯೂಯೇಷನ್ ಇದೆ ಅಂತ ಕನ್ಸಿಡರ್ ಮಾಡ್ತೇನೆ ಟೈಮಿಂಗ್. ಓಕೆ, ಸೊ ನಾನು ಇದು ಡಿಸ್ಕಷನ್ ಮಾಡ್ತಾ ಇರೋದು ಎರಡನೇ ಆಪ್ಷನ್. ಓಕೆ, ಸೊ ಈಗ ಇದನ್ನ WXYZ ಮಾಡುವ. ಇದು 0, ಇದು W, ಇದು X, ಇದು Y, ಇದು X, ಇದು Z. ಓಕೆ, ನಿಮ್ಗೆ ಇದ್ರ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಯಾಕೆ ನೀವು ಈಗ ಮಾಡಿದ್ರ ಅಂತ. ಇದು 0, ಇದು A, ಇದು B, ಇದು C. ಓಕೆ, ಸೊ ಈ C ನ ನಾವು W ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಇಲ್ಲಿವರೆಗೂ ಈ ಕಂಪ್ಲೀಟ್ ನ W ಅಂತ ಕನ್ಸಿಡರ್ ಮಾಡೋಣ, ABC ನ W ಅಂತ ಕನ್ಸಿಡರ್ ಮಾಡೋಣ. ಆಯ್ತಾ? ಸೊ ಇದು W ಆದ್ರೆ ಇದು X,
ಮತ್ತೆ ಡಬ್ಲ್ಯೂ ಕೆಳಗಡೆ ವಾಯು ಬಂದಿದೆ, ಇದು ವಾಯು. ಇದು ಮತ್ತೆ 3 ಮೂವ್ಸ್ ಅಲ್ಲಿ ಹೋಗಿದೆ ನೋಡಿ, 1 2 3 ಮೂವ್ಸ್ ಹೋಗಿದೆ. ಇದು ಎಕ್ಸ್, ಆಮೇಲೆ ಈ ಎಕ್ಸ್ ಬ್ರೇಕ್ ಆಗಿಲ್ಲ. ಓಕೆ, ಹಾಗಿದ್ದಾಗ ಇದು ನಮ್ದು ಎರಡನೇ ಎಕ್ಸ್. ಈಗ ಜರ್ನಿ ಟುವರ್ಡ್ಸ್ ಜಡ್ ಅಂತ ತಿಳ್ಕೊಂಬಿಡೋಣ ಈಗ. ಹಾಗಿದ್ದಾಗ ಇದು ಎಲ್ಲಿವರೆಗೂ ಬರಬಹುದು? ಓಕೆ ನೋಡಿ, ಸೊ ಜಡ್ 61% ಅದು ಇಲ್ಲಿವರೆಗೂ ಬರಬಹುದು, ಇಲ್ಲ 38% ಇಂದನ ಹೋಗ್ಬೋದು. ಇದು ಒಂದು ನನಗನ್ಸುತ್ತೆ ಇದೇ ಆಪ್ಷನ್ಸ್ ವರ್ಕೌಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ನೋಡಿ, ನಿಮ್ಗೆ ಈ ವೇವ್ 2 ದಲ್ಲಿ ಸಿಂಪಲ್ ಕರೆಕ್ಷನ್ ಇದೆ, ಎ ಬಿ ಸಿ ಇದೆ. ಒಂದ್ ವೇಳೆ ನಿಮ್ದು ವೇವ್ 2 ಸಿಂಪಲ್ ಕರೆಕ್ಷನ್ ಆಗಿದ್ರೆ ವೇವ್ 4 ಕಾಂಪ್ಲೆಕ್ಸ್ ಕರೆಕ್ಷನ್ ಇರುತ್ತೆ. ಸೊ ಅದಕ್ಕಾಗಿ ಈ ಕ್ಯಾಲ್ಕುಲೇಷನ್ ಏನಿದೆಯಲ್ವಾ, ಇದು ಆಗತ್ತೆ ಅಂತ ನನಗೊಂದು ಅನಿಸಿಕೆ. ಯಾಕೆ ಅಂತಂದ್ರೆ ಇದು ಗ್ಯಾಪ್ ಫಿಲ್ಅಪ್ ಆಗಿದೆ ಇಲ್ಲಿ, ಅದಕ್ಕೋಸ್ಕರ. ಆಮೇಲೆ ಎಕ್ಸ್ ನಮ್ದು ಪ್ರೀವಿಯಸ್ ಎಕ್ಸ್ ಗಿಂತ ಮೇಲ್ಗಡೆ ಮಾರ್ಕೆಟ್ ಟ್ರೇಡೇ ಆಗಿಲ್ಲ, ಟಚ್ ಆಗಿಲ್ಲ. ಓಕೆ, ಅದಕ್ಕಾಗಿ ನಾ ಈ ಕ್ಯಾಲ್ಕುಲೇಷನ್ ನ ನಂಬ್ತೀನಿ. ಓಕೆ, ಸೊ ನಿಮಗೆ ಇವತ್ತು ಇರೋದು 59,150, ಸೊ 58,959, ಸೊ ಇನ್ನು 200 ಪಾಯಿಂಟ್ಸ್ ಆರ್ ಇವನ್ ಇದುವರೆಗೂ ಇದನ್ನು ಆಗ್ಬಹುದು. 61.8% ಬರಬಹುದು. ಈ ಟ್ರೆಂಡ್ ಲೈನ್ ಟಚ್ ಮಾಡೋದು, ಟಚ್ ಆಗ್ಬಹುದು. ಸೊ ಸೊ ವೇವ್ 4 ಇಲ್ಲೆಲ್ಲೋ ಮುಗಿಬಹುದು ಅಂತ ನನಗೊಂದು ಅನಿಸಿಕೆ. ಆಮೇಲೆ ಬಜೆಟ್ ಮ್ಯಾಕ್ಸಿಮಮ್ ಡಿಪೆಂಡೆನ್ಸಿ ಬ್ಯಾಂಕ್ಸ್ ಮೇಲೆ ಇರುತ್ತೆ ಬಜೆಟ್ದು. ಸೊ ಅದಕ್ಕಾಗಿ ಒಂದ್ ಸ್ವಲ್ಪ ಪ್ರೆಷರ್ ಬ್ಯಾಂಕ್ಸ್ ಮೇಲೆ ಆಗ್ಬಹುದು, ಬಜೆಟ್ಸ್ ಇರುತ್ತೆ, ಅದಕ್ಕೋಸ್ಕರ ಪ್ರಾಫಿಟ್ ಬುಕಿಂಗ್ ಆಗ್ತಿರ್ಬೋದು ಅಂತ ನನಗೊಂದು ಅನ್ಸುತ್ತೆ. ಸೊ ಈ ಕೌಂಟಿಂಗ್ಗೆ ನನಗೆ ಹೆಚ್ಚಿಗೆ ಈ ಕೌಂಟಿಂಗ್ ಮೇಲೆನೆ ನನಗೆ ಹೆಚ್ಚಿಗೆ ಕಾನ್ಫಿಡೆನ್ಸ್ ಇರೋದು. ಸೊ ಈ ತರ ಆಗತ್ತೆ ಅಂತ ನನಗೊಂದು ಅನಿಸಿಕೆ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಸೊ ಇದನ್ನ ನೆನಪಿಡಿ, 38 ಮತ್ತು 61 ಇದು ಎರಡು ಪಾಸಿಬಿಲಿಟಿ ನಮಗಿದೆ. ಸೊ 2 ಟ್ರೇಡಿಂಗ್ ಡೇಸ್ ಇದೆ ನಮಗೆ. ಓಕೆ, 2 ಟ್ರೇಡಿಂಗ್ ಡೇಸ್ ಇದೆ. ಆಮೇಲೆ ಇದು ನಿಮಗೆ ಲೀಡಿಂಗ್ ಡಯಾಗನಲ್ ಆಗ್ತಾ ಇದೆ. ಲೀಡಿಂಗ್ ಡಯಾಗನಲ್ ಅಂತಂದ್ರೆ ನೀವು ಮೊನ್ನೆ ಹೇಳಿದಂಗೆ ಇಲ್ಲಿಂದ 127 ಆರ್ 161% ಮಾರ್ಕೆಟ್ ಸಡನ್ ಆಗಿ ಅಪ್ ಆಗುತ್ತೆ ಬಜೆಟ್ ಮುಗಿದ ತಕ್ಷಣ. ಓಕೆ, ಸೊ ಈ ಫಾಲ್ ನ ಬಿಯರ್ ಮಾಡ್ಬೇಕು ಈಗ ಅಷ್ಟೇ ನಾವು. ಈ ಎರಡನ್ನ ಇಲ್ಲಿವರೆಗೂ ಇಷ್ಟಾದ್ರೂ ಬಿಯರ್ ಮಾಡಲೇಬೇಕು. ಒಂದ್ ವೇಳೆ 61%ಗೆ ಬಂದ್ರು ಸಹ ನಿಮ್ಗೆ 127% ಎಷ್ಟಾಗುತ್ತೆ? 60,000 ಟಚ್ ಆಗುತ್ತೆ ಮಿನಿಮಮ್. ಇದು 127, ಆಮೇಲೆ 161% ಹೋಗ್ಬೋದು. ಸೊ 61,000. ಸೊ ನನಗನ್ಸುತ್ತೆ ಪೋಸ್ಟ್ ಬಜೆಟ್ ಇದು ಮೂವ್ ಸಿಗಬಹುದು ಅಂತ ನನಗೊಂದು ಅನಿಸಿಕೆ. ಓಕೆ, ಸೊ ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ. ಈಗ ಗೋಲ್ಡ್ ಬಗ್ಗೆ ಸ್ವಲ್ಪ ನೋಡೋ. ನಾವು ಈಗ ಇರೋದು ಗೋಲ್ಡ್, ಇದು ಲೈವ್ ಮಾರ್ಕೆಟ್ ಅಲ್ಲಿ ಇದ್ದೇವೆ ಈಗ. ನಾನು ನಿನ್ನೆ ಇದ್ದೆ ಫಾಲ್ ಆಗ್ಬಹುದು ಅಂತ, ಒಂದ್ ಸ್ವಲ್ಪ ಫಾಲ್ ಬಂತು 40 ಪಾಯಿಂಟ್ಸ್, ಮತ್ತೆ ಅಪ್ ಹೋಯ್ತು. ಇದು 127% ಇವತ್ತು ರೀಚ್ ಆಗಿದೆ. ಓಕೆ, ಸೊ ನಾನು ನಿನ್ನೆ ಎಲ್ಲೇ ಮಿಸ್ಟೇಕ್ ಅಂತಲ್ಲ, ನಾವು ಈ ಇಂಟರ್ನಲ್ ಕೌಂಟ್ಗೆ ಇಲ್ಲಿಗೆ ಮುಗಿಯುತ್ತೆ ಅಂತ ನಾವು ಗೆಸ್ ಮಾಡಿದ್ದೀವಿ. ಅದು ಮತ್ತೆ ಎಕ್ಸ್ಟೆನ್ಷನ್ ಅಲ್ಲಿ ಇರೋದ್ರಿಂದ ಮತ್ತೆ ಮೇಲ್ಗಡೆ ಹೋಗಿ 40 ಪಾಯಿಂಟ್ಸ್ ಫಾಲ್ ಆಗಿ ಮತ್ತೆ ಮೇಲ್ಗಡೆ ಹೋಗಿ ಇವತ್ತು 127% ಡೇ ಟೈಮ್ ಫ್ರೇಮ್ ಅಲ್ಲಿ ಟಚ್ ಮಾಡಿದೆ. ಓಕೆ, ಸೊ ನಾವು ಯಾವಾಗೆ ಟೈಮ್ ಫ್ರೇಮ್ ಸ್ಮಾಲರ್ ಟೈಮ್ ಫ್ರೇಮ್ಗೆ ಬರ್ತೀವಿ ಅವಾಗೆ ಎರರ್ಸ್ ಆಗೋ ಚಾನ್ಸಸ್ ಹೆಚ್ಚಿಗೆ ಆಗುತ್ತೆ. ಸೊ ಈಗ ನೋಡಿ, ಡೇ ಟೈಮ್ ಫ್ರೇಮ್ ಅಲ್ಲ ಪರ್ಫೆಕ್ಟ್ ಆಗಿ ನಮ್ಗೆ 127% ಇಂದ ರಿಜೆಕ್ಷನ್ಸ್ ತೋರಿಸ್ತಾ ಇದೆ. ಸೊ ಓಕೆ, ಇದು ನಮ್ಗೆ ಕಂಪ್ಲೀಟ್ ಆಗಿ ನೋಡಿ ಗೋಲ್ಡ್ ಅಲ್ಲಿ ಅಲರ್ಟ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಲ್ಲ, ಈಗ ನೋಡಿ ಆ ಸ್ಟೇಜ್ ಬಂದ್ಬಿಟ್ಟಿದೆ ಈಗ. ಓಕೆ, ಸೊ ನಮಗೆ 127% ಬಂದ್ಬಿಟ್ಟಿದೆ ಈಗ. ಸೊ ಎಲ್ಲವೂ ಕೌಂಟಿಂಗ್ ಮುಗಿದು ಹೋಗಿದೆ ಈಗ ಡಿಗ್ರಿದು. ಓಕೆ, ಸೊ ಇತರದ್ದು 5 ಮುಗಿದಿದೆ.
1 2 ಈಗ ನೋಡಿ ಇದು 1 2 ಇದು 3 ಇಲ್ಲಿಗೆ 261% ಆಗಿದೆ. ಇದು ಮಧ್ಯ ಇವು 5 ಕೌಂಟ್ ಆಲ್ರೆಡಿ ಆಗಿದೆ ಈಗ. ಓಕೆ, ಸೊ ಈ ಬ್ಲೂ ಕಲರ್ 3 ಇದೆಯಲ್ವಾ, ಈ 3 ಇಲ್ಲಿ 4 ಇಲ್ಲಿ ಸ್ವಲ್ಪ ಕೆಳಗಡೆ ಬರ್ಬೋದು ಅಂತ ನನಗನ್ಸತ್ತೆ ಅದು. ಯಾಕಂದ್ರೆ 261% ಆಲ್ರೆಡಿ ಆಗಿದೆ. ಆಮೇಲೆ ಎಕ್ಸಾಕ್ಟ್ಲಿ 127% ಫಿಬೊನಾಸಿ ರೇಷಿಯೋಗೆ ರಿವರ್ಸಲ್ ಸೈನ್ ತೋರಿಸ್ತಾ ಇದೆ, ಡೋಜಿ ತೋರಿಸ್ತಾ ಇದೆ. ಇದು ಡೋಜಿ ತೋರಿಸ್ತಾ ಇದೆ ಈಗ. ಓಕೆ, ಮೇ ಬಿ ಮಾರ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ ಫಾರ್ಮ್ ಆಗಬಹುದು ಇಲ್ಲಿ. ಸೊ ಇದನ್ನೇ ಒಂದ್ ಸ್ವಲ್ಪ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಒನ್ ಅವರ್ 4 ಅವರ್ಗೆ ಹೋಗಮ್ಮ, ಇಲ್ಲ 288 ಮಿನಿಟ್ಸ್ ಹೋಗಮ್ಮ, ಅದು ಪರ್ಫೆಕ್ಟ್ ಆಗುತ್ತೆ. ಓಕೆ, ಸೊ 288 ಮಿನಿಟ್ಸ್ ಅಲ್ಲಿ ನಾನೇನ್ ಮಾಡಿದ್ದೆ ನಿನ್ನೆ, ಇದರದ್ದು 127% ನೋಡಿದ್ದೆ ನಾನು. ಸೊ ನನಗೆ 127% ಮಾಡ್ತೇನೆ. ಸೊ ನನಗೆ ಇದು 261% ವರೆಗೆ ಹೋಗಿತ್ತಲ್ವಾ. ಓಕೆ, ಸೊ ಇದು 261% ಮೇಲ್ಗಡೆ ಹೋಗಿತ್ತು. ಸೊ ಅದಕ್ಕಾಗಿ ನಾನು ಏನ್ ಮಾಡಿದ್ದೆ, ಇಲ್ಲಿಂದ ಇಲ್ಲಿ ಎಲ್ಲಿತ್ತು ಅದು, ಸೊ ಇಲ್ಲಿಂದನೇ ಹೇಳಿದಲ್ವಾ ನಿನ್ನೆ, ಕರೆಕ್ಟ್. 4353 161 ಇದು 67 ಆದ ತಕ್ಷಣ ಕೆಳಗಡೆ ಬರುತ್ತೆ ಇಲ್ಲಿ ಅಂತ ತಿಳ್ಕೊಂಡಿದ್ದೆ. ಬಟ್ ಇದು ಆಗ ಆಗ್ಲಿಲ್ಲ. ಸೊ 1.40 ಪಾಯಿಂಟ್ಸ್ ಕೆಳಗಡೆ ಬಂದು ಮತ್ತೆ ಸಡನ್ ಆಗಿ ಅಪ್ವರ್ಡ್ ಮೂವ್ಮೆಂಟ್ ತೋರಿಸ್ತು. ಸೊ ಅದಕ್ಕಾಗಿ ಈಗ ಇಲ್ಲಿಗೆ ನಮ್ದು ಈ ಕೌಂಟ್ ಏನಿದೆಲ್ವಾ 5 ಮುಗಿದಿದೆ. ಸೊ ವೇವ್ 3 ಮುಗಿದಿದೆ. ಸೊ ನಾನು ಕನ್ಫ್ಯೂಷನ್ ಕಡಿಮೆ ಆಗೋದಕ್ಕೋಸ್ಕರ ಇದನ್ನ ಡಿಲೀಟ್ ಮಾಡ್ತೇನೆ. ಈಗ ಈ ನಂಬರ್ನ ಡಿಲೀಟ್ ಮಾಡ್ತೀನಿ. ಓಕೆ, ಸೊ ಚಾರ್ಟ್ ತುಂಬಾ ಕ್ಲೀನ್ ಆಗಿರ್ಲಿ ಅಂತ ಅಷ್ಟೇ ಹೊರತು ಮತ್ತೇನಿಲ್ಲ. ಸೊ ಈ 5 ಮೂವ್ಸ್ ಆಗಿದೆ ಈಗ. ಸೊ 161% ಟಚ್ ಆಗಿದೆ. ಓಕೆ, ಸೊ ನಮ್ದು ವೇವ್ 3 ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಮ್ಮ. ಆಮೇಲೆ ಇದರದ್ದು ಒನ್ 127% ಟಚ್ ಆಗಿ ಕೆಳಗಡೆ ಬರ್ತಾ ಇದೆ, ಟಚ್ ಆಗಿದೆ ಇಲ್ಲಿ, ಆಮೇಲೆ ಕೆಳಗಡೆ ಬರ್ತಾ ಇದೆ. ಓಕೆ, ಸೊ ಅದಕ್ಕಾಗಿ ಸೊ ಇದನ್ನ 3 ಇಲ್ಲಿಗೆ ಕಂಪ್ಲೀಟ್ ಮಾಡುವ. 4 ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಮ್ಮ ಈಗ. ಸೊ 4 ಜರ್ನಿ ನಿಮಗೆ ಮಿನಿಮಮ್ ಇದು ಎಷ್ಟಿದೆಯಲ್ವಾ ಅಷ್ಟೇ ಬರುತ್ತೆ. $6.28. ಹೆಚ್ಚು ಕಡಿಮೆ ಇಲ್ಲಿಗೆ ನಿಮಗೆ ರೂಲ್ ಆಫ್ ಅಲ್ಟರ್ನೇಷನ್ 5.28 5.83. ಓಕೆ, ಸೊ ಇಲ್ಲಿವರೆಗೂ ಬರ್ಬೋದು. ಆಮೇಲೆ ನಿಮಗೆ 1 2 3 4 5 0 W X Y X Z. ಸೊ ನಿಮಗೆ ಇಲ್ಲಿ
ಓಕೆ. ಸೊ ಇಲ್ಲಿ ಕಾಂಪ್ಲೆಕ್ಸ್ ಕರೆಕ್ಷನ್ ಇರೋದ್ರಿಂದ ಇದು ನಿಮಗೆ ತುಂಬಾ ಸಿಂಪಲ್ ವೇದಲ್ಲಿ ಫಾಲ್ ಆಗ್ಬಹುದು. ಓಕೆ, 0 A B C ತುಂಬಾ ಸಿಂಪಲ್ ವೇದಾಗಿ ಫಾಲ್ ಆಗ್ಬೋದು. ಆಮೇಲೆ ನಾವೀಗ ಇನ್ನು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡಿದ್ರೆ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡುವ ಈಗ. ಓಕೆ, ಸೊ ನನಗೆ ಇದು ಇಲ್ಲಿಂದನೂ ಬರಬಹುದು. ಇನ್ನು ನಾನೀಗ ಇದನ್ನ ಓಕೆ, ನಾನು ಇದನ್ನ ಈಗ ಎಂಡಿಂಗ್ ಡಯಾಗ್ನಲ್ ದಲ್ಲಿ ನೋಡ್ತಾ ಇದ್ದೀನಿ. ಇದು ನಿಮ್ಗೆ 3 ಸಮ್ವೇರ್ ಇಲ್ಲಿ ಎಲ್ಲೋ ಮುಗಿಬಹುದು. ಓಕೆ, ಇದು 0 A B C. ಓಕೆ, ಇದು A B C 2 ಆಯ್ತಾ. ಇದು A, ಇದು B, ಇದು C 3 ಆಯ್ತಾ. ಇದು ಮತ್ತೆ A B C 4. ಇದು ನಿಮಗೆ ಇದನ್ನ ಬ್ಲೂ ಕಲರ್ ಮಾಡಮ್ಮ, ಇದನ್ನ ರೆಡ್ ಇರಲಿ, ಇದನ್ನ ಬ್ಲ್ಯಾಕ್ ಮಾಡಮ್ಮ, ಇದನ್ನ ನೋಡಿ. ಇದು ನಿಮಗೆ ಒಂದು 3 ಮೂವ್ಸ್ ಇರುತ್ತೆ ಎಂಡಿಂಗ್ ಡಯಾಗ್ನಲ್ ಅಲ್ಲಿ. ಇದು 1 ಮೂವ್, ಆಮೇಲೆ ಇದು 2 ಮೂವ್, ಇದು 3 ಮೂವ್ ಇನ್ನೂ ಆಗಿಲ್ಲ, ಆಗ್ತಾ ಇದೆ. ಆಮೇಲೆ ಮತ್ತೆ 4 ಮೂವ್, ಇದು 5ನೇ ಮೂವ್ ಏನಿದೆ ಅಲ್ವಾ, ಇಲ್ಲಿಂದ ನಿಮಗೆ ಸ್ಪೀಡ್ ಆಗಿ ಮಾರ್ಕೆಟ್ ಫಾಲ್ ಆಗ್ಬೋದು ಇಲ್ಲಿವರೆಗೆ. ಎಂಡಿಂಗ್ ಡಯಾಗ್ನಲ್ ಟಾರ್ಗೆಟ್ ಏನಿರುತ್ತೆ ಗೊತ್ತಾ? ಸೊ 1 2 3 4 4th ವೇವ್ ಬಾಟಮ್ ಎಂಡಿಂಗ್ ವೇವ್ ಎಂಡಿಂಗ್ ಡಯಾಗ್ನಲ್ ಟಾರ್ಗೆಟ್ ಇರುತ್ತೆ. ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಬರಬಹುದು, ಇಲ್ಲ ರೂಲ್ ಆಫ್ ಅಲ್ಟರ್ನೇಷನ್ ಮ್ಯಾಚ್ ಆಗೋವರೆಗೂ ಬರಬಹುದು. 3 4. ಓಕೆ, ಸೊ 4 ಅಂತಂದ್ರೆ ಇಲ್ಲಿ 4 ಆದ್ರೆ ಇತರದ ಎಕ್ಸ್ಟೆನ್ಷನ್ ಇಟ್ಕೋದು ಈಗ 1 2 3 4. ಸೊ ಇಲ್ಲಿನೂ ಬರ್ಬೋದು. ಸೊ ಓಕೆ, ಇದು ಬೇಡ, ಈ ಡಿಗ್ರಿ ಅಷ್ಟೇ. 1 2 3 4 4 ಆಯ್ತಾ. 4 ಇಂದ ಮತ್ತೆ ಕೌಂಟಿಂಗ್ ಮಾಡಿ ಇಲ್ಲಿ 1 2 1 2 3 4 5. ಸೊ ಇದು 4ದು ಬಾಟಮ್, ಅಂದ್ರೆ ಈ ರೇಂಜ್ ಅಲ್ಲಿ ಎಲ್ಲಾದ್ರೆ ನಿಮ್ಗೆ ಮಾರ್ಕೆಟ್ ಬಂದು ನಿಂತ್ಕೋಬಹುದು. ಅಂದ್ರೆ ಆಲ್ಮೋಸ್ಟ್ ಆಲ್ 4 to 7 2, ಅಂದ್ರೆ ಇನ್ನೂ ಒಂದು 200 ಪಾಯಿಂಟ್ಸ್ ಮಾರ್ಕೆಟ್ ಸ್ಪೀಡ್ ಅಲ್ಲಿ ಬರುತ್ತೆ. ನಾವು ಒಂದು ವೇಳೆ ಇದನ್ನ ಎಂಡಿಂಗ್ ಡಯಾಗ್ನಲ್ ಏನ್ ಗೆಸ್ ಮಾಡಿದೀವಲ್ವಾ, ಇದೇ ತರ ಆದ್ರೆ. ಓಕೆ, ಸೊ ನಾವು ಲಾಸ್ಟ್ 2 ವಿಡಿಯೋಸ್ ಇಂದ ನನ್ನ ಕಡೆಯಿಂದ ಇದರಲ್ಲಿ ರಾಂಗ್ ಕೌಂಟಿಂಗ್ ಆಗ್ತದೆ. ರಾಂಗ್ ಇನ್ ಸೆನ್ಸ್, ರಾಂಗ್ ಏನಲ್ಲ, ಬಟ್ ಮೊದಲೇ ಫಾಲ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈಗ ಈ ಪಾಸಿಬಿಲಿಟೀಸು ಇದೆ ಅಂತ ನನಗನ್ಸುತ್ತೆ. ಈ ರೇಂಜ್ ಅಲ್ಲಿ, ಈ ರೇಂಜ್ ಬಿಟ್ಟು ಏನಿದೆ ಈ ಡಯಾಗ್ನಲ್ ಏನು ಹಾಕಿದೆಯಲ್ವ, ಇದೆ ಪ್ಯಾರಲಲ್ ಲೈನ್ಸ್, ಟ್ರೆಂಡಿಂಗ್ ಲೈನ್ಸ್, ಈ ಟ್ರೆಂಡ್ ಬಿಟ್ಟು ಔಟ್ಸೈಡ್ ಏನೋ ಟ್ರೇಡ್ ಮಾಡ್ಲಿಕ್ಕೆ ಹೋದ್ರೆ ನಾವು ಮಾಡಿರೋ ಸ್ಟಡಿ ಇನ್ವ್ಯಾಲಿಡ್. ಅಂದ್ರೆ ಈ ಟ್ರೆಂಡ್ ಲೈನ್ ಮೇಲ್ಗಡೆ ಎಲ್ಲಾದ್ರೂ ಮೂವ್ಮೆಂಟ್ ಆದ್ರೆ ನಾವು ಇವು ಮಾಡಿರೋ ಸ್ಟಡಿ ಇನ್ವ್ಯಾಲಿಡ್ ಆಗುತ್ತೆ. ಒಂದ್ ವೇಳೆ ಈ ಕಡೆ ಕೆಳಗಡೆ ಟ್ರೇಡ್ ಮಾಡಿ ಸ್ಟಾರ್ಟ್ ಆದ್ರೆ ನಾವು ಏನ್ ಗೆಸ್ ಮಾಡಿದೀವಿ ಅದು ಪರ್ಫೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಓಕೆ, ಸೊ ಇದು ಗೋಲ್ಡ್ ಬಗ್ಗೆ. ಈಗ ಬಿಟ್ಕಾಯಿನ್ ಬಗ್ಗೆ ನೋಡುವ. ಬಿಟ್ಕಾಯಿನ್ ನನಗೆ
ಇದನ್ನ ವೇವ್ 1 ಮತ್ತೆ ಇದು ವೇವ್ 2 61 ಗೆ ಮುಗಿದಿದೆ ಅಂತ ಕನ್ಸಿಡರ್ ಮಾಡಿದ್ರೆ ನನಗೆ ಫಿಬೊನಾಸಿ ರೇಷಿಯೋ 61.8 ಗೆ ನನಗೆ ಒಂದು ರಿವರ್ಸಲ್ ಸೈನ್ ಸಿಗ್ತಾ ಇದೆ. ಅದು ಬೇಸ್ಡ್ ಆನ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಹೇಳ್ತಾ ಇರೋದು. ಇದು ಈವ್ನಿಂಗ್ ಸ್ಟಾರ್. ಸೊ ನೀವು ಇಲ್ಲಿಂದ ರಿವರ್ಸಲ್ ಸೈನ್ ಅಂತ ಹೇಳಿದ್ರೆ ನಾವು ಈಗ ಇಲ್ಲಿಂದ ವೇವ್ 1 ಅಂತ ಮೂವ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ವೇವ್ 1 ಅಂತ ಕನ್ಸಿಡರ್ ಆಗ್ಬೇಕಾದ್ರೆ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಸಾರಿ ಈ ಪ್ರೀವಿಯಸ್ ಹೈ ಅಂಡ್ ಲೋದು 61.8% ವರೆಗೂ ಹೋದ್ರೆ ಸೊ ನಾವು ವೇವ್ 1 ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಸೊ 89,000 ವರೆಗೂ ಅಪ್ಸೈಡ್ ಮೂವ್ ಅಂತ ನನಗೆ ಲಾಂಗ್ ಟರ್ಮ್ ಅಲ್ಲಿ ಕಾಣಿಸ್ತಾ ಇದೆ ಇದು. ಓಕೆ, ಸೊ ಇದನ್ನ ವೇವ್ 2 ಅಂತ ಕನ್ಸಿಡರ್ ಮಾಡಿದ್ರೆ ಒಂದು ಆಪ್ಷನ್. ಇಲ್ಲ ಇದನ್ನೇ ಇದ್ರದ್ದು ವೇವ್ ಎ ಇದ್ದು ಬಿನು ಮೇಲ್ಗಡೆ ಹೋಗೋದಲ್ವಾ. ಸೊ ಬಿನು ಇಲ್ಲಿವರೆಗೂ ಹಿಡಿದ್ರು 61% ಹಿಡಿದ್ರು 89,000. ಸೊ ಯಾವುದೇ ಇರಲಿ, ಅದು 1 ಇದ್ರೂ ಅಪ್ಸೈಡ್ ಹೋಗ್ಬೇಕು, ಬಿ ಇದ್ರೂ ಅಪ್ಸೈಡ್ ಹೋಗ್ಬೇಕು. ಓಕೆ, ಸೊ ಸ್ವಲ್ಪ ನನಗೆ ಅಪ್ಸೈಡ್ ಮೂವ್ ಇದರಲ್ಲಿ ಅನಿಸ್ತಾ ಇದೆ. ಓಕೆ, ಸೊ ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಗೋಲ್ಡ್ ಮತ್ತು ಬಿಟ್ಕಾಯಿನ್ ಬಗ್ಗೆ. ಇನ್ನು ಯಾರಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಕೋರ್ಸ್ ವಿಡಿಯೋಸ್ ನ ನೋಡ್ತಾ ಇರ್ರಿ. ಓಕೆ, ಸೊ ಮತ್ತೆ ಸಿಗುವ. ಥ್ಯಾಂಕ್ ಯು.